ಸರ್, ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಗಾನ ಕೋಗಿಲೆ ಎಸ್ ಜಾನಕಿ ಅಂತಿಮ ಯಾತ್ರೆ ಈಗ ಆರಂಭಗೊಂಡಿದೆ ಅಂತ ಗೊತ್ತಾಗ್ತಾ ಇದೆ. HD ಕೋಟೆಯತ್ತ ಎಸ್ ಜಾನಕಿಯವರ ಪಾರ್ಥಿವ ಶರೀರವನ್ನು ರವಾನಿಸಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಗಾನ ಕೋಗಿಲೆ ಎಸ್ ಜಾನಕಿಯವರ ಅಂತಿಮ ಯಾತ್ರೆ ಈಗ ಆರಂಭಗೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅಂತಿಮ ವಿಧಿವಿಧಾನ ಕಾರ್ಯಗಳನ್ನೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಅವರ ಕುಟುಂಬಸ್ಥರು, ಜೊತೆಗೆ ಅವರ ಸಾಕು ಮಗ ನವೀನ್, ಜೊತೆಗೆ ಸಾಕಷ್ಟು ಗಣ್ಯರು ಕೂಡ ಅಲ್ಲಿ ಬಂದಿದ್ದಾರೆ, ಕಂಬನಿಯನ್ನು ಮಿಡಿತಾ ಇದ್ದಾರೆ. ಸೊ ಅವರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಈಗ ಅಂತಿಮ ಯಾತ್ರೆ ಆರಂಭಗೊಂಡಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಮಹಾರಾಜ ಕಾಲೇಜು ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರ ನೆಚ್ಚಿನ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸಾಕಷ್ಟು ಜನ ಗಣ್ಯರು ಈಗಾಗಲೇ ಮೈಸೂರಿನತ್ತ ಧಾವಿಸಿದ್ರು, ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ರು. ಜೊತೆಗೆ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದವರು, ಅವ್ರನ್ನೇ ಪ್ರೇರಣೆಯಾಗಿ ತೆಗೆದುಕೊಂಡು ಇವರು ಕೂಡ ಸಿಂಗರ್ ಆದವರು ಅಂಥವರೆಲ್ಲರೂ ಕೂಡ ಇದ್ದಾರೆ. ಅದೇ ನಮಗೆ ಅವರಿಲ್ಲ ಅಂತ ಎಣಿಸ್ಕೊಳ್ಳೋದೇ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಅಂತ ನೋಡಿ. ಅಂತ SP ಬಾಲಸುಬ್ರಹ್ಮಣ್ಯಂ ಅವ್ರಿಗಿಂತ ಸೀನಿಯರ್, ಅವರಿಗೆ ಆ್ಯಕ್ಚುಲಿ ಇಂಜಿನಿಯರ್ ಆಗಬೇಕಂತ ಹೋದವರು ಅವರು. ಅಂಥವ್ರನ್ನ ಗಾಯಕ ಆಗಿ ಚೇಂಜ್ ಮಾಡಿದವರು ಎಸ್ ಜಾನಕಿಯವರು. ಸಂಗೀತದ ಮುಖಾಂತರನೇ ಹೋರಾಟವನ್ನು ಮಾಡಿದಂಥ ಕೀರ್ತಿ ಕೂಡ ಎಸ್ ಜಾನಕಿ ಅವರಿಗೆ ಸಲ್ಲುತ್ತೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದಿಂದ ಈ ಸಿಂಗರ್ಗಳಿಗೆ ಈ ಪ್ರಶಸ್ತಿ ಬರ್ತಾ ಇಲ್ಲ ಅಂತೆ. ಆ ಸಂದರ್ಭದಲ್ಲಿ 6 ವರ್ಷ ಅವರು ಕನ್ನಡ ಹಾಡನ್ನು ಹಾಡೋದನ್ನೇ ಬಿಟ್ಬಿಟ್ಟಿದ್ರು. ಅದಾದ ನಂತರ ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಂಗರ್ಗಳಿಗೂ ಕೂಡ ಸಿಗೋಕ್ಕೆ ಶುರುವಾಯಿತು. ಅಂದರೆ ಯಾವ ರೀತಿಯಾದಂಥ ಹೋರಾಟವನ್ನು ಕೂಡ ಮಾಡಿರುವಂಥ ಕೀರ್ತಿ ಇವರಿಗೆ ಸಲ್ಲುತ್ತೆ. ದೇಶದ ಅತ್ಯುನ್ನತ 3ನೇ ನಾಗರಿಕ ಪ್ರಶಸ್ತಿಯಾದಂಥ ಪದ್ಮಭೂಷಣ ಪ್ರಶಸ್ತಿ ಅದನ್ನು ನಿರಾಕರಿಸಿಬಿಟ್ರು, ತಗೊಂಡಿಲ್ಲ. ಆದರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅಷ್ಟೇ ಹೆಮ್ಮೆಯಿಂದ ಅದನ್ನು ಸ್ವೀಕಾರ ಮಾಡಿದರು. ಅತಿ ಹೆಚ್ಚು ಕನ್ನಡದಲ್ಲೇ ಹಾಡುಗಳನ್ನು ಹಾಡಿದ್ರು ಅವರು. ನೆಕ್ಸ್ಟ್ ಮಲಯಾಳಂ, 17 ಭಾಷೆಗಳಲ್ಲಿ ಹಾಡನ್ನು ಹಾಡಿರುವಂಥ ಕೀರ್ತಿ. ಬೇರೆ ಬೇರೆ ಭಾಷೆಗಳಲ್ಲಿ, ವಿವಿಧ ರೀತಿಯಂತಹ ಭಾಷೆಗಳಲ್ಲಿ ಅವರು ಹಾಡನ್ನು ಹಾಡಿದ್ದಾರೆ. ಜೊತೆಗೆ ಇವರಿಂದನೇ ಪ್ರೇರಣೆ ಪಡೆದುಕೊಂಡು ಒಂದಿಷ್ಟು ಜನ ಸಿಂಗರ್ ಕೂಡ ಆಗಿದ್ದಾರೆ.